ಹಾಯ್ ಹಲೋ ಮಿಡ್ ಟರ್ಮ್ ಕ್ವಶನ್ ಪೇಪರ್ 2022-23 CBSE ಕ್ಲಾಸ್ 10th ಸಬ್ಜೆಕ್ಟ್ ಕನ್ನಡ ಟೈಮಿಂಗ್ಸ್ 3 hours ಮಾರ್ಕ್ಸ್ 80 ಮಾರ್ಕ್ಸ್ 10ನೇ ತರಗತಿಯ ಮಿಡ್ ಟರ್ಮ್ ಕ್ವಶನ್ ಪೇಪರು. ಸೂಚನೆಗಳು: ಪತ್ರಿಕೆಯು ಎ ಮತ್ತು ಬಿ ಎಂಬ ಎರಡು ಭಾಗಗಳನ್ನು ಒಳಗೊಂಡಿರುತ್ತವೆ. ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 17 ಮುಖ್ಯ ಪ್ರಶ್ನೆಗಳು ಇರುತ್ತವೆ. ಪ್ರತಿಯೊಂದು ಪ್ರಶ್ನೆಗಳ ಸೂಚನೆಯನ್ನು ಸರಿಯಾಗಿ ಓದಿಕೊಂಡು ಉತ್ತರಿಸಿ. ಪ್ರಶ್ನೆ ಮತ್ತು ಉಪಪ್ರಶ್ನೆಗಳ ಸಂಖ್ಯೆಯನ್ನು ತಪ್ಪಿಲ್ಲದೆ ಬರೆಯಿರಿ. ಇವು ಸೂಚನೆಗಳಾಗಿರುತ್ತವೆ ವಿದ್ಯಾರ್ಥಿಗಳೇ. ಈಗ ಭಾಗ ಎ, ವಾಚನ ಮತ್ತು ಗ್ರಹಿಕಾ ಕೌಶಲ 10 ಅಂಕಗಳು, ಅನ್ವಯಿಕ ವ್ಯಾಕರಣ 16, ಬಹು ಆಯ್ಕೆ ಪ್ರಶ್ನೆ ಪಠ್ಯಗಳ ಅಧ್ಯಯನದಿಂದ 14. ಓಕೆ, ಈ 3. ಇನ್ನು ಭಾಗ ಬಿ, ಬರವಣಿಗೆ ಕೌಶಲ 12 ಅಂಕಗಳು, ಪಠ್ಯಗಳ ಅಧ್ಯಯನ 28, ಒಟ್ಟು 80 ಅಂಕಗಳು. ಇಲ್ಲಿ ಎ ಭಾಗದಿಂದಲೂ 40, ಬಿ ಭಾಗದಿಂದಲೂ 40 ಅಂಕಗಳು ಇರುತ್ತದೆ. ಭಾಗ ಎ, ವಾಚನ ಮತ್ತು ಗ್ರಹಿಕಾ ಕೌಶಲ 10 ಅಂಕಗಳು. ಇಲ್ಲಿ ಫಸ್ಟ್ ಮೇನ್ ಅದರಲ್ಲಿ ಎ ಅಂತ ಇರುತ್ತದೆ ವಿದ್ಯಾರ್ಥಿಗಳ, ನೀವು ನೋಡ್ಕೊಳ್ಬೇಕು. ಈ ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇಲ್ಲಿ 5 ಮಾರ್ಕ್ಸ್ ಇರುತ್ತದೆ. ಎಷ್ಟೋ ಇಲ್ಲಿ 5 ಮಾರ್ಕ್ಸ್ ಅಂತ ಅಂದ್ರೆ ಇದು ಕೂಡ ಒಂದು ಗದ್ಯಾಂಶ ಆಗಿರುತ್ತದೆ. ಓಕೆ, ಪ್ರಶ್ನೆಗಳು ಇದು ಕೂಡ MCQ ಇಂದ ಇರುತ್ತದೆ ಮಗ ವಿದ್ಯಾರ್ಥಿಗಳೇ. ಹೊಯ್ಸಳರ ಮೂಲ ಊರು ಇದು. ಅಂಗಡಿ ಎಂಬ ಪುಟ್ಟ ಗ್ರಾಮ. ದ್ವಾರಸಮುದ್ರ ಎಂಬ ಕೆರೆಯನ್ನು ಕಟ್ಟಿಸಿದವನು ಯಾರು? ರಾಷ್ಟ್ರಕೂಟರ ದೊರೆ ದೋರ. ಯಗಚಿ ನದಿ ಅಥವಾ ಸೋಮವತಿ ಎನ್ನುವ ನದಿಗಳು ಈ ಪಟ್ಟಣದ ಮೂಲಕ ಹರಿಯುತ್ತವೆ. ಇಂದಿನ ಬೇಲೂರು. ಹೊಯ್ಸಳರ ಕಾಲದ ರಾಜಧಾನಿ ಇದಾಗಿತ್ತು. ಇಲ್ಲಿ ಹಳೆಬೀಡು. ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಇವರು ಹೊಯ್ಸಳರ ಕಾಲದ ಪ್ರಸಿದ್ಧ ರಾಜರುಗಳು. ಹೇಳಿಕೆ ತಪ್ಪಾಗಿದೆ, ಹೇಳಿಕೆ ಸರಿಯಾಗಿದೆ. ವೀರಬಲ್ಲಾಳ ಮಾತ್ರ ಪ್ರಸಿದ್ಧ ದೊರೆಯಾಗಿದ್ದ, ನರಸಿಂಹ ಬಲ್ಲಾಳ ಮಾತ್ರ ಪ್ರಸಿದ್ಧ ದೊರೆಯಾಗಿದ್ದ. ಇಲ್ಲಿ ಈ ಹೇಳಿಕೆ ಸರಿಯಾಗಿದೆ. ಅಥವಾ ವಿದ್ಯಾರ್ಥಿಗಳೇ ಗಮನಿಸಬೇಕಾಗುತ್ತದೆ, ನೀವು ಇಲ್ಲಿ ಬಿ, ಎ ಫಸ್ಟ್ ಮೇನಲ್ಲಿ ಎ ಮತ್ತು ಬಿ ಅಂತ ಇರುತ್ತದೆ. ಯಾವುದರ ಒಂದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಅದರಲ್ಲಿ 2 ಕ್ವಶನ್ ಬರೆಯೋದು, ಎದ್ರಲ್ಲಿ 2 ಕ್ವಶನ್ ಬರೆಯೋದು, ಬಿದಲ್ಲಿ 2 ಕ್ವಶನ್ ಬರೆಯೋದು, ಹಾಗೆ ಮಾಡುವ ಹಾಗಿಲ್ಲ ವಿದ್ಯಾರ್ಥಿಗಳೇ. ಒಂದನ್ನು ಮಾತ್ರ, ನಿಮಗೆ ಯಾವುದು ಈಸಿ ಆಗುತ್ತದೆ ಅದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕೂಡ ಒಂದು ಗದ್ಯಾಂಶ ಇರುತ್ತದೆ, 5 ಅಂಕಗಳು. ಪ್ರಶ್ನೆಗಳು: ಗುರಿ ಹೊಂದಿರುವುದಕ್ಕೆ ಗುರಿ ಸಾಧಿಸುವುದಕ್ಕೂ ನಡುವೆ ಇರುವ ಸೇತುವೆಯೇ ಶಿಸ್ತು. ಇಟ್ಟ ಕೈ ಎತ್ತದಗ್ಗಳಿಕೆ. ಈ ಮಾತು ಡ್ಯಾಶ್ಗೆ ಅನ್ವಯಿಸುತ್ತದೆ. ಕುಮಾರವ್ಯಾಸ. ನಮ್ಮ ಪ್ರತಿಭೆ ಕೌಶಲ್ಯಗಳು ನಾಶವಾಗಲು ಡ್ಯಾಶ್ ಕಾರಣ. ಅಶಿಸ್ತು. ನಮ್ಮ ಆರ್ಥಿಕ ಗುರಿಯನ್ನು ತಲುಪುವಂತೆ ಮಾಡುವ ಮಾರ್ಗದರ್ಶಿ ಬಜೆಟ್. ಹೇಳಿಕೆ: ಬಜೆಟ್ ಎಂದರೆ ಇದೇ ಶಿಸ್ತು. ಹೇಳಿಕೆ 2, ಯಾವುದೇ ಮಹಾಕಾರ್ಯ ಮಾಡಲು ನಮಗೆ ನಮ್ಮ ಪ್ರತಿಭೆ ಕೌಶಲ್ಯಗಳು ಎಷ್ಟು ಅಗತ್ಯವೋ ಅಶಿಸ್ತು ಅಷ್ಟೇ ಅಗತ್ಯ. ಹೇಳಿಕೆಗಳು 2 ಹೇಳಿಕೆಯುಗಳು ಸರಿಯಾಗಿವೆ. ಇನ್ನು ಸೆಕೆಂಡ್ ಮೇನಲ್ಲಿ ಎ, ಇದು ಕೂಡ ನೆನಪಿರಲಿ, 5 ಅಂಕ ಗದ್ಯಾಂಶ ಇರುತ್ತದೆ. ಇಲ್ಲಿ ಯಾವುದರ ಒಂದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿನೂ ಅಷ್ಟೇ, ಗೊಂದಲ ಮಾಡ್ಕೊಳ್ಳೋದು ಬೇಡ. ಪ್ರಶ್ನೆಗಳು:
ಎಡಕಲ್ಲು ಗುಡ್ಡದ ಗುಹೆಗಳಲ್ಲಿ ಡ್ಯಾಶ್ ಶಿಲಾಭಿತ್ತಿಗಳನ್ನು ಕಾಣಬಹುದು. ಸುಮೇರಿಯ ನಾಗರಿಕತೆ. ಮಾತನಾಡಿದ ತಕ್ಷಣ ಮಾಯವಾಗಿ ಹೋಗುವ ತರಂಗ ರೂಪ ಭಾಷೆ. ಮಾನವನ ಮನಸ್ಸಿನ ಭಾವನೆಗಳನ್ನು ಶಾಶ್ವತವಾಗಿ ಡ್ಯಾಶ್ ಮೂಲಕ ಸಂರಕ್ಷಿಸಬಹುದು. ಇಲ್ಲಿ ಬರಹ ಚಿತ್ರಗಳ ರೂಪ. ಮಾನವನ ಅನಿಸಿಕೆ ಅಭಿವ್ಯಕ್ತಿಗೊಂಡು ಅರ್ಥಪೂರ್ಣವಾಗುವುದು ಇತರರು ಮನ ಮುಟ್ಟಿದಾಗ. ಹೇಳಿಕೆ. ಬರೆಯುವ ಕ್ರಿಯೆ ಮಾನವನಲ್ಲಿ ಅಂತರ್ಗತವಾಗಿ ವಿಕಸಗೊಂಡ ವರ್ತನೆಯಲ್ಲ. ಹೇಳಿಕೆ 2 ಅದು ಮಾನವನ ಇತ್ತೀಚೆಗೆ ರೂಢಿಸಿಕೊಂಡಿರುವ ಗುಣ. ಈ ಹೇಳಿಕೆಗಳು 2 ಹೇಳಿಕೆಯು ಸರಿಯಾಗಿವೆ. ಇನ್ನು ವಿಭಾಗ ಬಿ ಗದ್ಯ 5 ಅಂಕ ಇರುತ್ತದೆ, ಗದ್ಯಾಂಶ ಇರುತ್ತದೆ. ಪ್ರಶ್ನೆಗಳು. ಪುಟ್ಟ ಭೂಪ್ರದೇಶವಾದ ಡ್ಯಾಶ್ ಭಾರತ, ಚೀನಾ, ನೇಪಾಳಗಳ ನಡುವೆ ವಾದ ಹೊಗೆಯಾಡುವಂತೆ ಮಾಡಿದೆ. ಕಾಲಪಾನಿ. ಇತ್ತೀಚೆಗೆ ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳೆಂದು ವಿಭಜನೆಗೊಂಡಿವೆ. ಜಮ್ಮು ಕಾಶ್ಮೀರ. ಕಾಲಪಾನಿ ತ್ರಿಸಂಧಿಗಳಲ್ಲಿ ಡ್ಯಾಶ್ ದೇಶಗಳು ಗಡಿಗಳನ್ನು ಕಾಣಬಹುದು. ಭಾರತ, ಚೀನಾ, ನೇಪಾಳ. ಕಾಲಪಾನಿ ಡ್ಯಾಶ್ ಪರ್ವತದ ತಪ್ಪಲಿನಲ್ಲಿದೆ. ಜಿನ್ಸಿಂಗ್ ಚುಳಿ. ನೇಪಾಳದ ಪಶ್ಚಿಮಕ್ಕೆ ಹರಿಯುವ ಡ್ಯಾಶ್ ನದಿಯ ಭಾರತದೊಂದಿಗೆ ಪಶ್ಚಿಮ ಗಡಿಯೆಂದು ಅದರಲ್ಲಿ ಒಪ್ಪಲಾಯಿತು. ಕಾಲಿ. ಇನ್ನು ವ್ಯಾಕರಣ. ವಸಂತ ಪದದ ತದ್ಭವ ರೂಪವಿದೆ. ಬಸಂತ. ಇಲ್ಲಿ ಕಳುವ್ಯಾರೆ, ಕಳುಹಿಸಿದ್ದಾರೆ, ಕ್ರಾಂತಿಕ ರೂಪ ಇರುತ್ತದೆ. ಇಲ್ಲಿ ದಾನವಂಗೆ ಎಂಬ ಪದದ ಚತುರ್ಥಿ ವಿಭಕ್ತಿಯಾದರೆ ಕೋಟಿ ಕರಂಗಳು ಇಲ್ಲಿ ತೃತೀಯ. ಕಟ್ಟುವುದು ಈ ಕ್ರಿಯಾಪದದ ಧಾತುರೂಪ ಕಟ್ಟು. ಇವುಗಳಲ್ಲಿ ಸರಿಹೊಂದದ ಸಂಧಿ ಊರೂರು. ಇನ್ನು ಇಲ್ಲಿನೂ ಅಷ್ಟೇ, ಬೇಕಾದ 4ಕ್ಕೆ ಮಾತ್ರ ನೀವು ಇಲ್ಲಿ 5 ಪ್ರಶ್ನೆಗಳಿರುತ್ತದೆ, ಬೇಕಾದ 4 ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಅಡ್ಡಿ, ಆತಂಕ ಈ ಪದಗಳ ವ್ಯಾಕರಣಾಂಶಕ್ಕೆ ಡ್ಯಾಶ್. ಇಲ್ಲಿ ಜೋಡಿ ಪದ. ಮೇಲ್ಮಾತು, ಕರ್ಮಧಾರಯ, ದಿಟ, ಸಟೆ, ದೃಗುಜಲ, ಕಣ್ಣೀರು ಪದಗಳ ಅರ್ಥ. ರಾಘವನು ತನ್ನ ಮನೆಗೆ ಬಂದನು. ಈ ಪದದಲ್ಲಿರುವ ಸರ್ವನಾಮ ಯಾವುದು? ತನ್ನ. ಇನ್ನು ನೆಕ್ಸ್ಟ್ ಮೇನು. ಇಲ್ಲೂ ಕೂಡ 4 ಇರುತ್ತದೆ. ಇವುಗಳಲ್ಲಿ ಯಾವ ಪದವು ಹೊಂದಾಣಿಕೆಯಾಗುವುದಿಲ್ಲ. ಇಲ್ಲಿ ಕಟ್ಟ ಕಡೆ. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ಈ ವಾಕ್ಯವು ವರ್ತಮಾನ ಕಾಲದಲ್ಲಿ ಹೀಗಾಗುತ್ತದೆ. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ಮರ ಗಿಡಗಳಲ್ಲದ ಪ್ರದೇಶವು ಬಟ್ಟಬಯಲಾಗಿ ಕಾಣುತ್ತದೆ. ಈ ವಾಕ್ಯದಲ್ಲಿ ದುರುಕ್ತಿ ಬಟ್ಟಬಯಲು. ತುಂಬಿದ ಕೊಡ ಡ್ಯಾಶ್ ಗಾದೆ ಮಾತನ್ನು ಪೂರ್ಣಗೊಳಿಸಿ ತುಳುಕುವುದಿಲ್ಲ. ನಿತ್ಯ, ಅಸತ್ಯ, ಸತ್ಯ ಡ್ಯಾಶ್ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧಿಸುವ ಪದ. ಇಲ್ಲಿ ಯಾವುದಾದ್ರೂ ಬರಬಹುದು. ಸಂಧಿ, ಸಮಾಸ, ಸಮಾನಾರ್ಥಕ, ದ್ವಿರುಕ್ತಿ, ಜೋಡಿ ನುಡಿ ಯಾವುದಾದ್ರೂ ಬರಬಹುದು ಮಕ್ಕಳೇ ಇಲ್ಲಿ. ಓಕೆ. ಅಸತ್ಯ. ಬೇಕಾದ 4ಕ್ಕೆ ಇಲ್ಲಿನೂ ಸಹ ಬೇಗ ಬೇಗ ದ್ವಿರುಕ್ತಿ. ಅವನು ನಿನ್ನೆ ಊರಿಗೆ ಹೋದನು. ಸರ್ವನಾಮ ಇಲ್ಲಿ ಅವನು. ಗ್ರಾಂಥಿಕ, ಹಿಂಗ, ಹೀಗೆ. ನೆಟ್ಟನು ಪದದ ಧಾತುರೂಪ ನೆಡು. ಗುಡಿ ಈ ಪದದ ಸರಿಯಾದ ಜೋಡು ನುಡಿ ಯಾವುದು? ಗುಡಿ, ಗೋಪುರ. ಇಲ್ಲಿ ಹಲಗಲಿಯ ಬೇಡರ ಲಾವಣ್ಯ. ಇದು ಬಹುಆಯ್ಕೆಯ ಪ್ರಶ್ನೆಗಳು. ಪಠ್ಯಗಳ ಅಜ್ಞಾನ 14 ಅಂಕಗಳಿರುತ್ತದೆಯಲ್ಲ, ಇದು ಹಲಗಲಿಯ ಬೇಡರ ಪಾಠ. ಇದು 4 ಪ್ರಶ್ನೆಗಳು. ಪ್ರಶ್ನೆಗಳು. ಹಲಗಲಿಯ ಬೇಡರ ಡ್ಯಾಶ್ ಕಿತ್ತುಕೊಳ್ಳಲು ಹುಕುಮು ಬಂದಿತ್ತು.
ಹತಾರ. ಒಳಗಿಂದೊಳಗೆ ವಚನ ಕೊಟ್ಟರು ಇವರು ಡ್ಯಾಶ್ ಅಲಗಲಿಯ ಬೇಡರು. ಹೊಡೆದ ಗುಂಡುಗಳು ಡ್ಯಾಶ್ ಸಿಡಿಲು ಸಿಡಿದಂಗ ಮುಂಗಾರಿನ. ಊರ ಅಗಸೆಗೆ ಬಂದು ಬುದ್ಧಿಮಾತು ಹೇಳಿದವರು ಹೆಬಲಕ್. ನಡುವೆ ಹಾಕಿಕೊಂಡು ಹೊಡೆದರು ಗುಂಡು ಕರುಣೆ ಇಲ್ಲದಾಂಗ. ಈ ಸಾಲನ್ನು ಯಾರು ಹೇಳಿದರು? ನಾವಡಿಕಾರ. ಇಲ್ಲಿ ವ್ಯಾಘ್ರಗೀತೆ. ಒಂದು ಗದ್ದೆ ತಗೊಳ್ಬೇಕು, ಒಂದು ಪದ್ಯ ತೆಗೆದುಕೊಳ್ಳಬೇಕಲ್ಲ, ಹಾಗಾಗಿ. ಪ್ರಶ್ನೆಗಳು. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಡ್ಯಾಶ್ಗೆ ಹೋಗಿದ್ದರು ಇರಸಾಲಿಗಾಗಿ. ಶಾನುಭೋಗರು ತಮ್ಮ ಊರು ತಲುಪುವ ಡ್ಯಾಶ್ ದಾಟಿ ಹೋಗಬೇಕು ಮದಲಿಂಗನ ಕಣಿವೆ. ಹುಲಿಗೆ ಪರಮಾನಂದವಾಗಲು ಕಾರಣ ಶಾನುಭೋಗರ ದುಂಡು ದುಂಡಾದ ಶರೀರ. ಶಾನುಭೋಗರು ಹುಲಿಗೆ ಡ್ಯಾಶ್ ಬಂದರೆ ಮಾತ್ರ ಹುಲಿ ಅವರನ್ನು ಕೊಲ್ಲುವುದು ಅಭಿಮುಖವಾಗಿ. ಶಾನುಭೋಗರಿಗೆ ಡ್ಯಾಶ್ ಜಾಗೃತವಾಗಿ ಹುಲಿ ಬಂದಿದ್ದು ಅವರಿಗೆ ತಿಳಿಯಿತು. 6ನೇ ಇಂದ್ರಿಯ. ಇನ್ನು ಭಗತ್ ಸಿಂಗ್ ಇಲ್ಲಿ ತೆಗೆದುಕೊಂಡೆ. 3 ಪಾಠ ಆದರೆ ಭಗತ್ ಸಿಂಗ್ ತೆಗಿಬಹುದು, ಇಲ್ಲವೇ 2ಕ್ಕೆ ವಸಂತ ಮುಖ, ಸ್ವಾಮಿ ವಿವೇಕಾನಂದರು ಯಾವುದಾದ್ರು ತೆಗೆದುಕೊಳ್ಳಬಹುದು. ಇಲ್ಲಿ 3 ಪಾಠ ಆದವರೆಲ್ಲ ಈ ಪಾಠ ತೆಗೆದುಕೊಳ್ಳಬಹುದು. ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಡ್ಯಾಶ್ ಎಂದು ನಡೆಯಿತು ಏಪ್ರಿಲ್ 13. ಇಲ್ಲಿ ಒಕ್ಕಣೆ 2000 ಮುಗ್ಧ ಬ್ರಿಟಿಷರ ಗುಂಡಿಗೆ ಆಹುತಿಯಾದವರು ಸುಮಾರು. ಜಲಿಯನ್ ವಾಲ್ಬಾಗ್ನಲ್ಲಿ ಗುಂಡು ಹಾರಿಸಿದ ಬ್ರಿಟಿಷರ ಅಧಿಕಾರಿ ಜನರಲ್ ಡಯರ್. ಭಗತ್ ಸಿಂಗನು ರಕ್ತಸಿಕ್ತವಾಗಿದ್ದ ಮಣ್ಣನ್ನು ಡ್ಯಾಶ್ ಪ್ರತೀಕೆಯಿಂದ ಕಾಪಾಡಿಕೊಂಡನು ತ್ಯಾಗದ. ಭಗತ್ ಸಿಂಗ್ನ ಸಹಚರರು ಸುಖದೇವ ರಾಜ್ಗುರು, ಬಟುಕೇಶ್ವರ ದತ್ತ. ಇನ್ನು ಬರವಣಿಗೆ ಕೌಶಲ್ಯಗಳು 12 ಅಂಕಗಳು. ವಿಭಾಗ ಬಿ 40 ಅಂಕಗಳು ಇರುತ್ತದೆ. ಇಲ್ಲಿ ಒಂದು ಮನವಿ ಪತ್ರ, ಕಸ ವಿಲೇವಾರಿ ಮಾಡುವಂತೆ BBMP ಅಧಿಕಾರಿಗೆ ಒಂದು ಮನವಿ ಪತ್ರ ಇಲ್ಲಿ, ಅಥವಾ ಅರ್ಜಿ ಅಪ್ಲಿಕೇಶನ್ ಯಾವುದಾದ್ರು ಒಂದನ್ನು ಬರೀಬಹುದು. ಇನ್ನು ವರದಿ ನಿಮಗೆ ಗೊತ್ತಿದೆ, ವರದಿ ಶಿಕ್ಷಕರ ದಿನಾಚರಣೆ ಬಗ್ಗೆ ಕೇಳಿದ್ದೀನಿ ನಾನು. ಇನ್ನು ಪ್ರಬಂಧ 3 ವಿಷಯಗಳಿರುತ್ತದೆ, ಯಾವುದರ ಒಂದನ್ನು ಬರೀಬಹುದು. ಇಲ್ಲಿ 3 ಟಾಪಿಕ್ ಇದೆ, ಯಾವುದರ ಒಂದನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ. ಪಠ್ಯಗಳ ಅಧ್ಯಯನ 28 ಅಂಕಗಳು. ಇಲ್ಲಿ 2 ವಾಕ್ಯಗಳು, 4 ಪ್ರಶ್ನೆಗಳಿದ್ದಾವೆ, 8 ಅಂಕ ಇರುತ್ತದೆ. ಐದು 6 ವಾಕ್ಯಗಳು, 3 ಮಾರ್ಕ್ಸು, 2 ಕ್ವಶನ್ನು, 6 ಮಾರ್ಕ್ಸ್ ಇರುತ್ತದೆ, 2 ಕ್ವಶನ್ಗಳಿರುತ್ತದೆ. ಇನ್ನು ಸಂದರ್ಭ, ಗದ್ಯದಿಂದ 2 ಇರುತ್ತದೆ, ಪದ್ಯದಿಂದ 2 ಇರುತ್ತದೆ. ನೀವು ಪದ್ಯದಿಂದ ಒಂದು ಆಯ್ಕೆ ಮಾಡಿಕೊಳ್ಬೇಕು, ಗದ್ಯದಿಂದ ಒಂದು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಾಗುತ್ತದೆ ಹೇಗೆ ಅಂತ. ಇನ್ನು 8-10 ವಾಕ್ಯದಲ್ಲಿ ಅಷ್ಟೇ, ಗದ್ಯದಿಂದ 2 ಇರುತ್ತದೆ, ಪದ್ಯದಿಂದನೂ ಸಹ 2 ಇರುತ್ತದೆ. ಯಾವುದಾದ್ರು ಒಂದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ. ಓಕೆನಾ ವಿದ್ಯಾರ್ಥಿಗಳೇ? ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.